ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಗೈಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರೆ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರಂಜಿತಾ ಅಂತೇಳಿ ಒಬ್ಬರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆದಂಥ ಪರ್ಸನ್ಗೆ ಖಂಡಿತವಾಗ್ಲೂ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡಲಿಕ್ಕೆ ನಮಗೆ ಫುಲ್ಲಿ ಅಥರೈಸ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಇವರ ಹೆಸರು ರಂಜಿತಾ, ವಯಸ್ಸು 35 ವರ್ಷ, ಸ್ವಂತ ಊರು ಬೆಂಗಳೂರು, ಪ್ರಸ್ತುತ ಜೀವನ ಗಂಡ ಇಲ್ಲ, ಅದಕ್ಕೆ ಸುಖ ಇಲ್ಲದೆ ಬಹಳ ಒಂದು ಕಷ್ಟ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಸ್ಲಿಮ್ ಮತ್ತೆ ಮೈಕಟ್ಟು ಮಾತ್ರ ತುಂಬಾನೇ ಒಂದು ಚೆನ್ನಾಗಿ ಕೂಡ ಇದೆ. ಹೊಟ್ಟೆ ಇಲ್ಲ, ಯೋಗ ಮಾಡಿ ಫಿಟ್ ಕೂಡ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ಚಟ ಬಂದಾಗ ಮನೆಗೆ ಬಂದು ಆಲ್ಮೋಸ್ಟ್ ಇದು ಚೆನ್ನಾಗಿ ನೋಡಿಕೊಳ್ಳುವಂಥ ಗಂಡು ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪ್ರಸ್ತುತ ಇವರ ಒಂದು ಆಸ್ತಿಗಳನ್ನು ನೋಡಲಿಕ್ಕೆ ಹೋದರೆ ಬೆಂಗಳೂರಲ್ಲಿ 3 BHK ಒಂದು ಸ್ವಂತ ಮನೆ ಇದೆ. ಹಾಗೆಯೇ 10 ಕೋಟಿ ಮೌಲ್ಯದ ಒಂದು ಚಿನ್ನ ಕೂಡ ಇದೆ. ಜೊತೆಗೆ ಜೀವನ ಒಂದು ಮಾಡುವಷ್ಟು ಹಣ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ರಂಜಿತಾ ಅವರ ಒಂದು ಬೇಸಿಕ್ ಒಂದು ಬಯೋಡೇಟಾ ಕೂಡ ಆಗಿರ್ತದೆ. ಹಾಗೆಯೇ ಕಾರ್ಸ್ 24 ಕಡೆಯಿಂದ ಒಂದು ಕಾರ್ಸ್ ಸೆಲ್ಲಿಂಗ್ ಕೂಡ ಮಾಡಿದ್ದಾರೆ. ಅದು 2022ರ ಒಂದು ಮಾಡೆಲ್ ಕಾರ್ ಜೀಪ್ ಕ್ಯಾಂಪಸ್ ಟ್ರೈಲ್ ಒಂದು ಹಾಫ್ ಅಂತೇಳಿ 2.0 4x4ನ ಒಂದು ವೆಹಿಕಲ್ ಕೂಡ ಆಗಿರುತ್ತೆ. ಈ ಒಂದು ಪ್ರೀಮಿಯಂ ಒಂದು ಕಾರ್ನ ಒಂದು ಕಾರ್ ಸೆಲ್ಲಿಂಗ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಎಲ್ಲರೂ ಕೂಡ ಫುಲ್ಲಿ ಒಂದು ಮಾಹಿತಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೇನಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಬನ್ನಿ ಸ್ನೇಹಿತರೆ, ಇವರ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ಒಂದು ಕಾರ್ನ ಬಗ್ಗೆ ಕೂಡ ಹೇಳೋಕ್ಕಿಂತ ಮುಂಚೆ ಇವಳು ಪ್ರಸ್ತುತ ಒಂದು ಗಂಡು ಕೂಡ ಹುಡುಕಲು ಒಂದು ಕಾರಣ ಕೂಡ ಹೇಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನ ನೆಮ್ಮದಿಯಾಗಿ ಇರುವ ಹಾಗೆ ಆಲ್ಮೋಸ್ಟ್ ನೆಮ್ಮದಿಯಾಗಿ ಇರುವ ಒಂದು ಸಮಯದಲ್ಲಿ ತೀರಿಕೊಂಡ. ಆಮೇಲೆ ಮನೆ ಒಂದು ಕೆಲಸದ ಜೋಡಿ ಸಂಬಂಧ ಕೂಡ ಇತ್ತು. ಅವರು ಹೇಳಿದ ಹಾಗೆ ತುಂಬಾನೇ ಒಂದು ಚೆನ್ನಾಗಿ ಕೂಡ ಮಾಡ್ತಿದ್ದ. ಆದರೆ ಹಣದ ಒಂದು ಆಸೆ ಬಿದ್ದ, ಅದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಅವರ ಒಂದು ಸಹವಾಸ ಕೂಡ ಬಿಟ್ಟೆ. ಅದಕ್ಕೆ ಹೊರಗಡೆ ಒಳ್ಳೆ ಒಂದು ಮನಸ್ಸು ಹೊಂದಿರುವಂಥ ಗಂಡು ನೋಡೋಣ ಅಂತ ನನ್ನ ಒಂದು ಬಯೋಡೇಟಾ ಕೂಡ ಹಾಕಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಮಾಹಿತಿ ಒಂದು ಕಳಿಸೋಕೆ ಒಂದು ಕಾರಣ ಕೂಡ ಆಗಿದೆ. ಹಾಗೆಯೇ ಗಂಡಿನ ಒಂದು ಗುಣ ಹೀಗಿದ್ರೆ ಖಂಡಿತವಾಗ್ಲೂ ಹೇಳಿದ್ದೆಲ್ಲ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟೀಸ್ ಹೊಂದಿರುವಂಥ ಗಂಡು ಯಾರಾದ್ರಿದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ವ್ಯಕ್ತಿ ಸ್ವಲ್ಪ ನೋಡಲು ಕಪ್ಪಾಗಿದ್ರು ಕೂಡ ಪರವಾಗಿಲ್ಲ, ಆದರೆ ಗೂಟ ಚೆನ್ನಾಗಿ ಇರಬೇಕು, ಜೊತೆಗೆ ಒಳ್ಳೆ ಮನಸ್ಸಿನವರು ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇವತ್ತಿನ ಒಂದು ಜನ್ರೇಷನಲ್ಲಿ ಮೇನ್ ಬೇಕಿರೋದು ಗುಡ್ ಒಂದು ಹ್ಯುಮ್ಯಾನಿಟಿಯನ್ನು ಹೊಂದಿರುವಂಥ ಪರ್ಸನ್ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಯಾವತ್ತೂ ನನ್ನ ಒಂದು ವ್ಯಕ್ತಿದ ಬಗ್ಗೆ ಸಂಶಯ ಪಡಬಾರದು. ಯಾಕಂದರೆ ಈ ಹಿಂದೆ ಆಗಿರುವಂಥ ಒಂದು ಸನ್ನಿವೇಶ ಆಲ್ಮೋಸ್ಟ್ ನಾನು ಹೇಳಿದ್ದೇನೆ. ಅದನ್ನು ಬಿಟ್ಟು ನೆಕ್ಸ್ಟ್ ಏನು ಕೂಡ ಸಂಶಯ ಪಡಬಾರದು ಅಂತ ಹೇಳ್ಕೊಂಡಿದ್ದಾರೆ. ಕನಿಷ್ಠ ಅಂದರೂ ಕೂಡ ದಿನದಲ್ಲಿ 2 ಬಾರಿಯಾದರೂ ಸುಖ ಕೊಡುವಂಥ ಗಂಡು ಬೇಕು. ಜಸ್ಟ್ ಒಮ್ಮೆ ಮಾಡಿದರೆ ನನಗೆ ಆಲ್ಮೋಸ್ಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನೀವು ಇಷ್ಟ ಆದರೆ ಖಂಡಿತವಾಗ್ಲೂ ಮದುವೆಯಾಗಿ ನನ್ನ ಮನೆಯಲ್ಲಿ ಇರೋಕೆ ನಿಮಗೆ ಜಾಗ ಕೂಡ ಮಾಡಿಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಒಂದು ಕ್ವಾಲಿಟಿ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ ಬಗ್ಗೆ ಕೂಡ ಹೇಳಿದ್ರಲ್ಲ, ಅದು ಕಾರ್ನ ಒಂದು ರಿವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಮಾರ್ಚ್ 2022. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 86,022 ಒಂದು ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಹಾಗೆಯೇ ಟ್ರಾನ್ಸ್ಮಿಷನ್ ನೋಡಿಕೋದ್ರೆ ಆಟೋಮೆಟಿಕ್ ಸಿಸ್ಟಮ್ ಮತ್ತು ಇಂಜಿನ್ ಕ್ಯಾಪಬಿಲಿಟಿ 1956 cc ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ಶಿಪ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ನೆಕ್ಸ್ಟ್ ಇಯರ್ ಬಂದುಬಿಟ್ಟಿದ್ದು ಫೆಬ್ರವರಿ 2022 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ರಿಜಿಸ್ಟ್ರೇಷನ್ ನಂಬರ್ ಕೂಡ ತುಂಬಾ ಒಂದು ಫ್ಯಾನ್ಸಿ ನಂಬರ್ ಇದೆ. ಅದು 8600 ಒಂದು ನಂಬರ್ ಕೂಡ ಇದೆ. ಹಾಗೆಯೇ ಇನ್ಸೂರೆನ್ಸ್ ಬಂದುಬಿಟ್ಟು ಮಾರ್ಚ್ 2029 ತನಕ ಆಲ್ಮೋಸ್ಟ್ 27 ತನಕ ನಿಮಗೆ ರನ್ನಿಂಗ್ ಕೂಡ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಮತ್ತು ಕಾರ್ನ ಒಂದು ಇಮೇಜ್ ಕೂಡ ಹೇಗಿದೆ. EMI ಕನ್ವರ್ಟ್ ಮಾಡಲಿಕ್ಕೆ ಹೋದರೆ ನಿಮಗೆ ಪರ್ ಮಂತ್ 31,000 ತನಕ EMI ಕೂಡ ಬರೋ ಹಾಗೆ ಚೆಕ್ ಎಲಿಜಿಬಿಲಿಟಿ ನೋಡಿ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದ್ರ ಒಂದು ಫೈನಲ್ ಒಂದು ಪ್ರೈಸ್ ಬಂದುಬಿಟ್ಟು
18,55,000 ತನಕ ಇದರ ಒಂದು ಫೈನಲ್ ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ ಈ ಒಂದು ಪ್ರೈಸ್ ಜೊತೆಯಲ್ಲಿ ನಿಮಗೆ 1% TDS ಒಂದು ರಿಲೀಸಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕೂಡ ಇದೆ, ಮತ್ತು RC ಟ್ರಾನ್ಸ್ಫರೇಷನ್ ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.